ವಿಚಾರಕ್ಕೂ ಒಂದಾಗದ ಮಾಜಿ ದೋಸ್ತಿಗಳು. ಜಿಲ್ಲೆ ಅಭಿವೃದ್ಧಿ ಸಂಬಂಧಿತ ಸಭೆಗಳ ಮೇಲೂ ಕೂಡ ದೋಸ್ತಿಗಳ ಮುನಿಸು. ಕುಮಾರಸ್ವಾಮಿ ಚಲುವರಾಯಸ್ವಾಮಿ ನಡುವೆ ಮುಂದುವರೆದ ಫೈಟು. ಇಂದು ಸಚಿವ ಎನ್ ಚಲುವರಾಯಸ್ವಾಮಿ ಅಧ್ಯಕ್ಷತೆಯಲ್ಲಿ ಕೆಡಿಪಿ ಸಭೆ ಇದೆ. ಮಂಡ್ಯ ಜಿಲ್ಲಾ ಪಂಚಾಯಿತಿ ಕಾವೇರಿ ಸಭಾಂಗಣದಲ್ಲಿ ಒಂದು ಮೀಟಿಂಗ್ ನಡೆಯುತ್ತೆ. ಬೆಳಗ್ಗೆ 11 ಗಂಟೆಯಿಂದ ಜಿಲ್ಲೆಯ ಅಭಿವೃದ್ಧಿ ಕಾರ್ಯಕ್ರಮಗಳ ಬಗ್ಗೆ ಒಂದು ಸುದೀರ್ಘವಾದಂತ ಚರ್ಚೆಯನ್ನು ಮಾಡಲಾಗುತ್ತೆ. ಇಂದಿನ ಸಭೆಗೆ ಮಂಡ್ಯ ಸಂಸದ ಎಚ್.ಡಿ. ಕುಮಾರಸ್ವಾಮಿ ಗೈರಾಗುವಂತ ಸಾಧ್ಯತೆಗಳಿದೆ. ಈ ಹಿಂದಿನ ಕೆಡಿಪಿ ಸಭೆಗೆ ಒಂದು ಬಾರಿಯೂ ಬಾರದ ಮಂಡ್ಯ ಸಂಸದರು, ಅತ್ತ ಸಂಸದರ ಅಧ್ಯಕ್ಷತೆಯಲ್ಲಿ ನಡೆಯುವಂತ ದೇಶ ಸಭೆಗೆ ಬಾರದ ಚಲುವರಾಯಸ್ವಾಮಿ. ಈಗಾಗಲೇ ಎಚ್.ಡಿ. ಕುಮಾರಸ್ವಾಮಿ ನೇತೃತ್ವದಲ್ಲಿ 2 ಬಾರಿ ದಿಶಾ ಮೀಟಿಂಗೂ ಆಗಿದೆ. ಎರಡೂ ಸಭೆಗೂ ಗೈರಾಗಿದ್ದಾರೆ ಸಚಿವ ಎನ್ ಚಲುವರಾಯಸ್ವಾಮಿ. ಇಬ್ಬರ ಮುಸುಕಿನ ಗುದ್ದಾಟದಿಂದ ಅಭಿವೃದ್ಧಿ ಕಾರ್ಯಕ್ರಮಗಳ ಪ್ರಗತಿಗೆ ಪೆಟ್ಟು ಬೀಳ್ತಾ ಇದೆ. ನೋಡಿ, ಎಲ್ಲಾ ಕಡೆಯಲ್ಲೂ ಎಲ್ಲಾ ಪಕ್ಷದಲ್ಲೂ ರಾಜಕೀಯ ಇದ್ದೇ ಇರುತ್ತೆ. ಅದಕ್ಕೆ ರಾಜಕಾರಣ ಅಂತ ಕರೀತಾರೆ. ಪ್ರತಿಷ್ಠೆ ಅನ್ನೋದು ಕೂಡ ಇರುತ್ತೆ. ನಂದೇ ನಡಿಬೇಕು, ನಾನು ಹೇಳ್ದಂಗೆ ಆಗಬೇಕು ಅಂತ. ಆದರೆ ಈಗ ಕೇಂದ್ರದಲ್ಲಿ ಒಬ್ಬ ನಾಯಕರಿದ್ದಾರೆ, ಸಂಸದರು, ಅವರು ಕುಮಾರಸ್ವಾಮಿ. ಇಲ್ಲಿ ಚಲುವರಾಯಸ್ವಾಮಿ ಅವರಿದ್ದಾರೆ, ಸಚಿವರು ಮತ್ತು ಮಂಡ್ಯ ಉಸ್ತುವಾರಿ ಕೂಡ ಹೌದು. ಇಬ್ಬರು ನಾಯಕರು ಒಗ್ಗಟ್ಟಾಗಿದೆ, ಒಂದೇ ತರ ಇದ್ದಿದ್ರೆ, ಇಬ್ಬರೂ ಕೂಡ ಒಟ್ಟಿಗೆ ಇದ್ದಿದ್ರೆ, ಅದು ಯಾವುದೇ ಪಕ್ಷಗಳಾಗಿರ್ಬೋದು, ಏನೇ ಆಗಿರಬಹುದು, ಆದರೆ ತೀರಾ ಹಾವು ಮುಂಗ್ಸಿ ತರ ಇಲ್ಲದೆ ಇದ್ದಿದ್ರೆ ಕೇಂದ್ರದಿಂದ ಬರುವಂತ ಯೋಜನೆಗಳನ್ನ ಇವರು ಅವ್ರ ಜೊತೆಗೆ ಚರ್ಚೆ ಮಾಡಬಹುದಿತ್ತು. ಅನುದಾನ ಬೇಕು ಅಂತ ಕೇಳ್ಕೊಳ್ಬಹುದಿತ್ತು. ಏನೇನು ಮಾಡಬೇಕು ಇಬ್ರು ಒಟ್ಟಿಗೆ ಕೂಡಿ ಮಾಡಬಹುದಿತ್ತು. ಇನ್ನು ರಾಜ್ಯದ ಸಮಸ್ಯೆಗಳು ಏನೇನಿದೆ, ಜಿಲ್ಲೆಯಲ್ಲಿ ಏನೇನು ಸಮಸ್ಯೆ ಇದೆ, ಮಂಡ್ಯಕ್ಕೆ ಏನು ಬೇಕಾಗಿದೆ, ಏನೇನು ನಡೆದಿದೆ ಅನ್ನೋದ್ರ ಬಗ್ಗೆ ಇವರು ಅವ್ರ ಹತ್ರ ಹೇಳ್ಕೊಳ್ಬಹುದಿತ್ತು. ಆದರೆ ಇಬ್ಬರು ಕೂಡ ಪ್ರತಿಷ್ಠೆಯಾಗಿ ತೆಗೆದುಕೊಂಡು ಬಿಟ್ಟಿದ್ದಾರೆ. ಅವ್ರು ಮಾಡೋ ಮೀಟಿಂಗಿಗೆ ನಾನು ಯಾಕ್ರಿ ಹೋಗಬೇಕು, ನಾನು ಮಾಡೋ ಮೀಟಿಂಗಿಗೆ ಅವ್ರು ಯಾಕ್ರಿ ಬರಬೇಕು. ಕೊನೆಗೆ ಇಲ್ಲಿ ಏನಾಗ್ತಿದೆ ಅಂತ ಅಂದರೆ, ನಮ್ಮ ಕುಮಾರಣ್ಣ, ನಮ್ಮ ಚಲುವರಾಯಸ್ವಾಮಿ ಅಂತ ಮಂಡ್ಯ ಜನ ಓಟ್ ಹಾಕ್ಕೊಂಡಿದ್ರಲ್ಲ, ಈಗ ಹಣೆ ಚಚ್ಕೋಬೇಕು. ಯಾಕೆ ಹೇಳಿ, ಅಭಿವೃದ್ಧಿ ಅನ್ನೋದು ಆಗ್ತಾ ಇಲ್ಲ. ಅವ್ರ ಮಾತು ಇವ್ರು ಕೇಳಲ್ಲ, ಇವ್ರ ಮಾತು ಅವ್ರು ಕೇಳಲ್ಲ. ಅವ್ರು ಮಾಡೋ ಮೀಟಿಂಗಿಗೆ ಇವ್ರು ಹೋಗಲ್ಲ, ಇವ್ರು ಮಾಡೋ ಮೀಟಿಂಗಿಗೆ ಅವ್ರು ಹೋಗಲ್ಲ. ಹಿಂಗಿರ್ಬೇಕಾದ್ರೆ ಎರಡೂ ನಾಯಕರುಗಳು ಕೆಲಸನೇ ಮಾಡಿದೆ ಬರೀ ಪ್ರತಿಷ್ಠೆಯಾಗೆ ತೆಗೆದುಕೊಂಡಿದ್ರೆ, ತಮ್ಮ ಧನನೇ ಇಂಪಾರ್ಟೆಂಟು ಅನ್ನೋದಾಗಿದ್ರೆ ರಾಜಕೀಯಕ್ಕೆ ಯಾಕೆ ಬರಬೇಕಿತ್ತು, ಬರಲೇಬಾರ್ದಿತ್ತು. ಇದು ಅಭಿವೃದ್ಧಿಗೆ ಸಮಸ್ಯೆ ಆಗ್ತಾ ಇದೆ, ಅಭಿವೃದ್ಧಿಗೆ ಹಿನ್ನಡೆ ಆಗ್ತಾ ಇದೆ. ಇದು ಟೋಟಲ್ ಆಗಿ ಇಬ್ಬರೂ ನಾಯಕರು ಮಂಡ್ಯ ಜನತೆಗೆ ಮಾಡ್ತಾ ಇರುವಂಥ ಅತಿ ದೊಡ್ಡ ಮೋಸ, ಅನ್ಯಾಯ ಇದು. ಯಾಕಂದರೆ ಇಬ್ಬರೂ ಒಂದಷ್ಟು ಚರ್ಚೆಗಳನ್ನು ಮಾಡಿದರೆ, ಸಮನ್ವಯತೆ ಅನ್ನೋದು ಇದ್ದಿದ್ರೆ, ಏನೇನು ಕೆಲಸಗಳಾಗಿದೆ, ಏನೇನು ಆಗಿಲ್ಲ, ಅನುದಾನ ಎಲ್ಲಿಗೆ ಬಿಡುಗಡೆ ಮಾಡಬೇಕು, ಎಷ್ಟರ ಮಟ್ಟಿಗೆ ಕೊರತೆ ಇದೆ, ಯಾವ ಯೋಜನೆಗಳು ಕೈ ಹಿಡಿಯುತ್ತೆ, ಇದೆಲ್ಲದ್ರ ಬಗ್ಗೆ ಚರ್ಚೆ ಮಾಡಬಹುದಿತ್ತು. ಆದರೆ ಇವರಿಬ್ಬರು ಅದನ್ನು ಮಾಡದೇ ಇರೋದೇ ಈಗ ಸಮಸ್ಯೆ ಕಾರಣ ಆಗ್ತಿರೋದು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಶಿಕುಮಾರ್. ಇಬ್ಬರು ಕೂಡ ಪ್ರಭಾವಿ ನಾಯಕರುಗಳೇ, ಅಧಿಕಾರದಲ್ಲಿ ಇರೋರೆ. ಒಂದು ಕಾಲದಲ್ಲಿ ದೋಸ್ತಿಗಳು ಆಗಿದ್ರು, ಒಂದೇ ಪಕ್ಷದಲ್ಲೂ ಕೂಡ ಇದ್ರು. ಬಟ್ ಇವರಿಬ್ಬರ ಈ ಮುನಿಸು, ಪ್ರತಿಷ್ಠೆ ಈ ಜಿಲ್ಲೆಯ ಜನರಿಗೆ ಎಷ್ಟರ ಮಟ್ಟಿಗೆ ಸಮಸ್ಯೆ ಆಗ್ತಿದೆ, ಮತ್ತೆ ಅಭಿವೃದ್ಧಿಗೆ ಅಡೆತಡೆ ಉಂಟು ಮಾಡ್ತಿದೆ ಅಂತ. ನಿಜವಾಗ್ಲೂ ನೀತಿ ಏನು, ಒಂದು ಕಾಲದಲ್ಲಿ ಇಬ್ರು ಕೂಡ ಅತ್ಯಾಪ್ತರಾಗಿದ್ದಂಥವ್ರು, ಅದರಲ್ಲೂ ಕೂಡ ಕುಮಾರಸ್ವಾಮಿ ಮತ್ತು ಚಲುವರಾಯಸ್ವಾಮಿ ಅವರು JDS ನಲ್ಲಿ ಇದ್ದಂತ ಸಂದರ್ಭದಲ್ಲಿ ಇಬ್ರು ಕೂಡ ಪರಸ್ಪರ ಅತ್ಯಾಪ್ತರಾಗಿದ್ದಂಥವ್ರು. ಅಂದ್ರೆ ಈ ಒಂದು ಕಾಲದಲ್ಲಿ ಏನು ಅತ್ಯಾಪ್ತರಾಗಿದ್ದಂಥವ್ರು, ಕಾಲಾದ ನಂತರದಲ್ಲಿ ಇಬ್ರು ಕೂಡ ಬೇರೆ ಬೇರೆ ಆದ್ರು. ಅಂದ್ರೆ ರಾಜಕೀಯವಾಗೂ ಕೂಡ ಬೇರೆ ಬೇರೆ ಆದ್ರು, ಇಬ್ರಲ್ಲೂ ಕೂಡ ವೈಮನಸ್ಯ ಉಂಟಾಯ್ತು. ಅದಾದ ನಂತರದಲ್ಲಿ ಏನು ಈಗಾಗಲೇ ಇಬ್ರು ಕೂಡ ಸ್ವಾಮಿಯವರ ಪ್ರತಿಷ್ಠೆ ಜಿಲ್ಲೆನಲ್ಲಿ ಮುಂದುವರೆದಿರ್ತಕ್ಕಂಥದ್ದು, ಇಬ್ರು ನಡುವೆ ಫೈಟ್ ಕೂಡ ಮುಂದುವರೆದಿರ್ತಕ್ಕಂಥದ್ದು. ಒಬ್ರು ಕುಮಾರಸ್ವಾಮಿ ಅವರು ಕೇಂದ್ರದಲ್ಲಿ ಮಂಡ್ಯದ ಸಂಸದರಾಗಿ, ಕೇಂದ್ರದಲ್ಲಿ ಬೃಹತ್ ಖಾತೆ ಕೈಗಾರಿಕಾ ಸಚಿವರು ಕೂಡ ಆಗಿರ್ತಕ್ಕಂಥದ್ದು. ಮತ್ತೊಂದೆಡೆ ಏನು ಚಲುವರಾಯಸ್ವಾಮಿ ಅವರು ರಾಜ್ಯದ ಕೃಷಿ ಸಚಿವರಾಗಿ ಕೂಡ ಕರ್ತವ್ಯವನ್ನು ನಿರ್ವಹಿಸ್ತಾ ಇರ್ತಕ್ಕಂಥದ್ದು. ಇಬ್ರು ಕೂಡ ಮಂಡ್ಯದಲ್ಲಿ ಪ್ರತಿಷ್ಠೆಗೆ ಪಣಕ್ಕಿಟ್ಟಿದ್ದಾರ ಅನ್ನೋ ಒಂದು ಚರ್ಚೆಗಳು ಕೂಡ ಶುರುವಾಗಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಇತ್ತೀಚೆಗೆ ನಡೀತಿರ್ತಕ್ಕಂಥ ಬೆಳವಣಿಗೆಗಳನ್ನ ನೋಡಿದ್ರೆ, KDP ಅಂದ್ರೆ ರಾಜ್ಯದ ಪ್ರಗತಿ ಪರಿಶೀಲನಾ ಸಭೆಗಳೇನಿದಾವೆ, ಚಲುವರಾಯಸ್ವಾಮಿ ಅವರ ಅಧ್ಯಕ್ಷತೆಯಲ್ಲಿ ನಡೀತಕ್ಕಂಥ KDP ಸಭೆಗೆ ನಿರಂತರವಾಗಿ ಕುಮಾರಸ್ವಾಮಿ ಅವರು ಕೂಡ ಗೈರಾಗುವಂತದ್ದು. ಆದ್ರೆ ಏನು ಕುಮಾರಸ್ವಾಮಿ ಅವರ ಅಧ್ಯಕ್ಷತೆಯಲ್ಲಿ ನಡೆಯತಕ್ಕಂಥ ದಿಶಾ ಸಭೆಗೂ ಕೂಡ ಚಲುವರಾಯಸ್ವಾಮಿ ಅವರು ನಿರಂತರವಾಗಿ ಗೈರಾಗ್ತಾ ಇರ್ತಕ್ಕಂಥದ್ದು. ಈ ಎಲ್ಲಾ ಚರ್ಚೆಗಳಿಗೂ ಕೂಡ ಒಂದು ಆಸ್ಪದವನ್ನ ನೀಡ್ತಾ ಇರ್ತಕ್ಕಂಥದ್ದು. ಇಬ್ಬರ ಮುಸುಕಿನ ಗುದ್ದಾಟದಿಂದಾಗಿ ಅಭಿವೃದ್ಧಿ ಕಾರ್ಯಗಳ ಪ್ರಗತಿಗೆ ಪೆಟ್ಟು ಬೀಳ್ತಿದ್ಯಾ ಅನ್ನೋ ಕೂಡ ಚರ್ಚೆ ಕೂಡ ಶುರುವಾಗಿರ್ತಕ್ಕಂಥದ್ದು. ಅಂದ್ರೆ ಇಬ್ಬರ ಪ್ರತಿಷ್ಠೆಯಿಂದಾಗಿ ಜಿಲ್ಲೆಯ ಅಭಿವೃದ್ಧಿ ಕುಂಠಿತವಾಗುವ ಭೀತಿನಲ್ಲಿ ಜನರು ಕೂಡ ಇರ್ತಕ್ಕಂಥ
ನಡೆಸಿರ್ತಕ್ಕಂಥದ್ದು. ಅದಕ್ಕೆ ಉದಾಹರಣೆ ಅಂತ ಹೇಳಿದ್ರೆ ಇತ್ತೀಚೆಗೆ ನಡೆದಂತ ಒಂದು ದಿಶಾ ಸಭೆಗೂ ಕೂಡ ಚಲುವರಾಯಸ್ವಾಮಿ ಅವರು ಗೈರಾಗಿದ್ರು. ಅದರಲ್ಲೂ ಕೂಡ ಕುಮಾರಸ್ವಾಮಿ ಅವರು ಸಂಸದರಾಗಿ ಕೇಂದ್ರ ಸಚಿವರಾದ ನಂತರದಲ್ಲಿ 2 ದಿಶಾ ಸಭೆಗಳನ್ನ ಕೂಡ ನಡೆಸಿರ್ತಕ್ಕಂಥದ್ದು. 2 ಸಭೆಗೂ ಕೂಡ ಚಲುವರಾಯಸ್ವಾಮಿ ಅವರು ಗೈರಾಗಿದ್ರು. ಅಂದ್ರೆ ಇವತ್ತು ಚಲುವರಾಯಸ್ವಾಮಿ ಅವರ ಅಧ್ಯಕ್ಷತೆಯಲ್ಲಿ ಮಂಡ್ಯ ಜಿಲ್ಲಾ ಪಂಚಾಯತ್ನ ಕಾವೇರಿ ಸಭಾಂಗಣದಲ್ಲಿ ಕೆಡಿಪಿ ಸಭೆ ಕೂಡ ನಡೀತಾ ಇರ್ತಕ್ಕಂಥದ್ದು. ಇವತ್ತಿನ ಸಭೆಗೂ ಕೂಡ ಏನು ಕುಮಾರಸ್ವಾಮಿ ಅವರು ಗೈರಾಗ್ತಾರೆ ಅನ್ನೋ ಮುನ್ಸೂಚನೆಗಳು ಕೂಡ ಸಿಗ್ತಾ ಇರ್ತಕ್ಕಂಥದ್ದು. ಈಗಾಗಲೇ ಅನಾರೋಗ್ಯದಿಂದ ಚಿಕಿತ್ಸೆ ಪಡಿತಿರ್ತಕ್ಕಂಥ ಕುಮಾರಸ್ವಾಮಿ ಅವರು ಇವತ್ತಿನ ಕೆಡಿಪಿ ಸಭೆಗೂ ಕೂಡ ಗೈರಾಗ್ತಾರೆ. ಅಂದ್ರೆ ಈ ಒಂದು ಸಭೆಗಳಲ್ಲಿ ದಿಶಾ ಸಭೆ ಆಗ್ಬೋದು ಅಥವಾ ಕೆಡಿಪಿ ಸಭೆಗಳಲ್ಲಿ ಜಿಲ್ಲೆಯ ಪ್ರಗತಿಗೆ ಸಂಬಂಧಪಟ್ಟಂತೆ ಚರ್ಚೆಯನ್ನ ಮಾಡ್ಬೇಕಾಗತ್ತೆ. ಯಾವೆಲ್ಲ ಅಭಿವೃದ್ಧಿ ಕಾಮಗಾರಿಗಳು ಕೇಂದ್ರದಿಂದ ಬಂದಿದೆ ಮತ್ತೆ ರಾಜ್ಯದಿಂದ ಏನ್ ಬಂದಿದೆ, ಆ ಪ್ರಗತಿಗಳು ಹೇಗಿದಾವೆ, ಆ ಕಾಮಗಾರಿಗಳ ಪ್ರಗತಿ ಹೇಗಿದೆ, ಆ ಅಭಿವೃದ್ಧಿಗೆ ಏನೆಲ್ಲ, ಜಿಲ್ಲೆಯ ಅಭಿವೃದ್ಧಿಗೆ ಏನೆಲ್ಲ ಯೋಜನೆಗಳನ್ನ ತರಬೇಕು ಅನ್ನೋದ್ರ ಬಗ್ಗೆ ಚರ್ಚೆಗಳಾಗ್ಬೇಕು. ಆದ್ರೆ ಈ ಇಬ್ಬರ ಗುದ್ದಾಟದಿಂದಾಗಿ, ಮುಸುಕಿನ ಗುದ್ದಾಟದಿಂದಾಗಿ ಜಿಲ್ಲೆಯ ಅಭಿವೃದ್ಧಿ ಕುಂಠಿತ ಆಗ್ತಿದ್ಯಾ ಅನ್ನೋ ಒಂದು ಚರ್ಚೆ ಕೂಡ ಶುರುವಾಗ್ತಿರ್ತಕ್ಕಂಥದ್ದು ನೀತಿ. ಓಕೆ, ಥ್ಯಾಂಕ್ ಯು ಶಶಿ ತಮ್ಮ ಡೀಟೇಲ್ಸ್ಗಾಗಿ.